ಭಾರತದ ದಾಳಿಯನ್ನ ನಾವು ಹಿಮ್ಮೆಟ್ಟಿಸಿದ್ದೇವೆ. ರಫೇಲ್ ಜೆಟ್ಗಳು ನಿಷ್ಪರಿಣಾಮಕಾರಿಯಾಗಿದೆ. ಬೆಂಬಲಕ್ಕೆ ನಿಂತ ಚೀನಾಗೆ ಪಾಕ್ನ ಪ್ರಧಾನಿ ಧನ್ಯವಾದ ಹೇಳಿರೋದು. ಕದನ ವಿರಾಮಕ್ಕೆ ಸಹಕರಿಸಿದ ಅಮೆರಿಕಕ್ಕೂ ಇದೇ ಸಂದರ್ಭದಲ್ಲಿ ಧನ್ಯವಾದ ಹೇಳಲಾಗಿದೆ. ಕದನ ವಿರಾಮ ಬಗ್ಗೆ ತುಟಿ ಬಿಚ್ಚಿದ ಪಾಕ್ನ ಪಿಎಂ. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮಾತಾಡದ ಶಹಬಾಸ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಸೈನಿಕರು ಹುತಾತ್ಮರಾದರು. ಪಾಕ್ ಸೇನೆಯಿಂದ ಉಂಟಾದ ನಷ್ಟವನ್ನು ಭಾರತ ಒಪ್ಕೊಂಡಿದೆ. ಪಾಕ್ ಸೇನೆ ಮುನ್ನಡೆಸಿದ ಮುಲ್ಲಾ ಮುನೀರ್ಗೆ ಧನ್ಯವಾದ ಅಂತ ಇದೇ ಸಂದರ್ಭದಲ್ಲಿ ಹೇಳಿರೋದು. ಇವರು ಈ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಹಕರಿಸಿದ ಎಲ್ರಿಗೂ ಧನ್ಯವಾದ ಅಂತ. ಆದರೆ ಈ ಉಲ್ಲಂಘನೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಖ ಇಲ್ಲ, ಮರ್ಯಾದೆ ಇಲ್ಲ. ಸೊ ಅದ್ರ ಬಗ್ಗೆ ವಿಚಾರವನ್ನೇ ಎತ್ತುತ್ತಾ ಇಲ್ಲ. ನಾವು ಉಲ್ಲಂಘನೆ ಮಾಡಿದ್ವಿ, ಹಿಂಗಾಗ್ಬಿಟ್ಟಿದೆ ನಮ್ಮ ಕಡೆಯಿಂದ ಅಂತ ಹೇಳ್ತಾ ಇಲ್ಲ. ನಾವು ಸಾಧನೆ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತ ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರೋದು. ಇದು ಎಲ್ಲವೂ ಸುಳ್ಳು ಅನ್ನೋದು ಅಮೆರಿಕಕ್ಕೂ ಗೊತ್ತು, ಚೀನಾಕ್ಕೂ ಗೊತ್ತು, ಭಾರತಕ್ಕೂ ಗೊತ್ತು. ಆದರೂ ನೋಡಿ ಆ ಮುಖದಲ್ಲಿ ಗಾಂಭೀರ್ಯವಾಗಿ ಎಂಥ ದೊಡ್ಡ ದೊಡ್ಡ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ. ಒಬ್ಬ ದೇಶದ ಪ್ರಧಾನಿ ಆಗಿರುವವರ ಈ ಸುಳ್ಳುಗಳನ್ನು ನೋಡ್ತಾ ಇದ್ದರೆ ನಾಚಿಕೆಗೇಡು ಅಂತ ಅನಿಸುತ್ತೆ. ಅದಕ್ಕೆ ಈ ದೇಶ ಉದ್ಧಾರ ಆಗಿಲ್ಲ ಅಂತ ಅನಿಸುತ್ತೆ. ಪ್ರಧಾನಿನೇ ಹಿಂಗೆ ತಲೆಕೆಟ್ಟಂಗೆ ಆಡ್ತಾ ಇದ್ದರೆ ಇನ್ನು ಪ್ರಜೆಗಳ ಕತೆಗೇನು ಅದಕ್ಕೆ ಅವ್ರು ಹಂಗೆ ಆಡ್ತಾ ಇದ್ದಾರೆ ಅಂತಲೂ ಅನಿಸುತ್ತೆ. ಪಾಕ್ ಪ್ರಧಾನಿ ಉದ್ದಟತನದ ಹೇಳಿಕೆಯ ಜೊತೆಗೆ ಸುಳ್ಳಿನ ಸರಮಾಲಿಯನ್ನೇ ಇಲ್ಲಿ ಕಟ್ಟಿದ್ದಾರೆ. ಸುಳ್ಳಲ್ಲೇ ಮನೆ ಮಾಡಿರೋದು ಅಂತಾರಲ್ಲ, ಹಾಗೆ ಸುಳ್ಳಲ್ಲೇ ದೇಶ ಕಟ್ಕೊಂಡಂಗೆ ಕಾಣಿಸ್ತಾ ಇದೆ. भारत ने जारियत करके जो फाश गलती की उसका खमियाजा अब उसे ज़रूर भुगतना होगा। शायद वो समझ बैठे थे कि हम पीछे हट जाएंगे, लेकिन वो ये बात भूल गए कि ये अल्लाह ताला के फजल करम से बहादुरों की कौम है जो अपने अज़्म में फुलादी है, जिसके सपूतों ने ख़ुद को मैदान जंग से निखारा है, जो अपने वतन की इज़्ज़त और हिफाजत के लिए खून के आखिरी कतरे तक लड़ने के लिए तैयार है। मेरे अज़ीज़ हमवतनों, गुज़श्ता रात पूरी दुनिया ने देख लिया कि अददी एतबार से कई गुना बड़े दुश्मन को घुटने टेकने में सिर्फ चंद घंटे लगे, सिर्फ चंद घंटे। और खुदा ताला के फजल करम से हमारे शाहीनों ने फ़ज़ाओं में ऐसा तूफ़ान बर्पा किया कि दुश्मन चीख उठा। भारत के 5 जंगी तैयारे ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮಾತನಾಡದ ಶರೀಫ್. ಸೇನಾ ಮುಖ್ಯಸ್ಥ ಮುನೀರ್ನ ಹಾಡಿ ಹೊಗಳಿದ ಶಹಬಾಸ್. ಪಾಕ್ ಸೇನೆ ಎದುರಿಸೋಕೆ ಯಾರಿಂದಲೂ ಸಾಧ್ಯ ಆಗಲ್ಲ ಅಂತ ಕಾಮಿಡಿ ಮಾಡಿದ ಶರೀಫ್. ಪಾಕಿಸ್ತಾನ ಸೇನೆ ಮುನ್ನಡೆಸಿರುವಂಥ ಮುನೀರ್ಗೆ ಧನ್ಯವಾದ ಅಂತ ಹೇಳಿತು. ಪಾಕ್ ಸೇನೆ ಭಾರತದ ದಾಳಿಯನ್ನು ಹಿಮ್ಮೆಟ್ಟಿಸೋಕೆ ಯಶಸ್ವಿಯಾಗಿದೆ ಅಂತ ಅತಿದೊಡ್ಡ ಸುಳ್ಳು ಹೇಳಿತು. ಪಾಕ್ ಪ್ರಧಾನಿ ಶಹಬಾಸ್ ಶರೀಫ್ ಉದ್ದಟತನದ ಮಾತುಗಳು ಇದು.